ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಮಾಡೋ ದಿನ. ಅದೇ ರೀತಿ ಮಹಾಲಕ್ಷ್ಮಿಗಾಗಿ ನಾವು ನಮ್ಮ ಆ ಮಹಾಲಕ್ಷ್ಮಿ ಕೃಪೆ ನಮಗೆ ಬೇಕು ಅಂದಾಗ ಆ ಮಹಾಲಕ್ಷ್ಮಿ ಯಂತ್ರಗಳನ್ನ ನಾವು ಮಾಡ್ಕೋಬೇಕಾಗುತ್ತೆ. ವ್ಯಾಪಾರಕ್ಕಾಗ್ಬೋದು. ಸಾಕಷ್ಟು ಜನ ಕೇಳ್ತಾ ಇರ್ತೀರಿ, ಆದರೆ ಮಾಡೋಕ್ಕೂ ಕೂಡ ನನಗೆ ಸಮಯ ಇರಲಿಲ್ಲ. ಇವತ್ತು ಕೂಡ ನನಗೆ ಸಮಯ ಇಲ್ಲ, ಯಾಕಂದರೆ ವಿಶೇಷವಾಗಿ ಪೂಜೆಗಳೆಲ್ಲ ಇರೋದರಿಂದ. ನಾನು ಆದರೂ ಇವತ್ತು ಬಿಟ್ಟರೆ ಸಿಕ್ಕಲ್ವಲ್ಲ ಅನ್ನೋ ಉದ್ದೇಶಕ್ಕೆ ಒಂದು ಸ್ವಲ್ಪ ಟೈಮ್ ಮಾಡ್ಕೊಂಡು ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ. ಯಾವ ರೀತಿ ಮಾಡ್ಕೋಬೋದು, ಯಾವ ರೀತಿ ನೀವು ತಯಾರು ಮಾಡ್ಕೋಬೋದು, ಅದಕ್ಕೆ ಬೇಕಾದಂಥ ವಸ್ತುಗಳೇನು, ಮತ್ತು ಅದು ಬರೋ ಅಂಥ ಯಾವ್ಯಾವ ಕಾರ್ಯಕ್ಕೆ ಬರುತ್ತೆ ಅಂತಂದ್ಬಿಟ್ಟು. ಮಹಾಲಕ್ಷ್ಮಿ ಅಂದ್ರೇ ಮೊದಲನೇ ಹಣಕಾಸಿಗೆ ಅಲ್ಲಿ ಒಂದು ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ. ಹಣಕಾಸು ಇಲ್ಲ ಅಂದರೆ ಏನೂ ಮಾಡಲಿಕ್ಕಾಗೋದಿಲ್ಲ. ಅದು ಕೆಲವೊಂದು ಸಾಕಷ್ಟು ಜನ ಹೇಳ್ತಾರೆ, ಭಾಳ ಸಾಲ ಆಗಿಬಿಟ್ಟಿದೆ, ಆದರೆ ದುಡಿತೀವಿ, ತರ್ತೀವಿ, ಆದರೆ ಒಂದು ನಯಾ ಪೈಸೆ ಮನೇಲಿ ನಿಲ್ಲೋದಿಲ್ಲ. ಅದೇ ರೀತಿ ಸಾಲ ಆಗ್ತಿದೆ. ತಿಂಗಳು ಸಾಲ ಮಾಡ್ತಾನೇ ಇದ್ದೀವಿ, ಆದರೆ ಅದನ್ನು ಪರಿಹರಿಸ್ಕೊಳ್ಳೋ ದಾರಿ ನಮಗೆ ಗೊತ್ತಾಗ್ತಾ ಇಲ್ಲ. ಜೀವನದಲ್ಲಿ ಭಾಳ ಬೇಸರ ಆಗುತ್ತೆ. ಏನು ನಾವು ಸಂಪಾದನೆ ಮಾಡೋಕ್ಕಾಗಿಲ್ಲ, ಅಟ್ಲೀಸ್ಟು ನಮ್ಮ ಒಂದು ಕಷ್ಟಕ್ಕೆ ಏನು ಅಂತ ನಾವು ಇಟ್ಕೊಳ್ಳೋಕ್ಕಾಗಿಲ್ಲ. ಬರೀ ಸಾಲದಲ್ಲಿ ಬಡ್ಡಿ ಕಟ್ಟೋಕ್ಕಾಗ್ತಾಯಿದೆ. ಇದಕ್ಕೆಲ್ಲ ನಮಗೆ ಒಂದು ಮುಕ್ತಿ ಕೊಡಿ. ಇದಕ್ಕೆಲ್ಲ ಒಂದು ಹಣಕಾಸು ಬರೋ ಅಂಥದ್ದು, ಸಾಲ ತೀರಿಸೋ ಅಂಥದ್ದು ಭಾಳ ಕಷ್ಟ ಇದೆ. ವ್ಯವಹಾರಗಳು ಎಲ್ಲ ಲಾಸಾಗಿ ನಡೀತಾ ಇದೆ ನಮಗೆ ಅಂತ ಭಾಳ ಜನ ನೀವು ಕೇಳ್ತಾಯಿದ್ರಿ. ಅದಕ್ಕಾಗಿ ಇವತ್ತು ನಿಮಗಾಗಿ ಈ ಒಂದು ಮಹಾಲಕ್ಷ್ಮಿ ಯಂತ್ರ ನಾನು ತೋರಿಸ್ತಾ ಇದ್ದೀನಿ. ಈ ಒಂದು ಯಂತ್ರಕ್ಕೆ ಬೇಕಾಗುವಂಥದ್ದು, ಯಾಕೆಂದರೆ ಆಗಲೇ ನಾನು ಯೂಟ್ಯೂಬ್ ಮಾಡಿದೆ, ಯಾಕೋ ಅದು ಕಟ್ಟಾಯಿತು, ಅದು ಟಚ್ ಆಯಿತು, ಅದು ಕಟ್ಟಾಗ್ಬಿಡ್ತು. ಈಗ ಮತ್ತೆ ನಾನು ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗುವಂಥ ನೋಡಿ ಕಸ್ತೂರಿ ಒರಿಜಿನಲ್ ಕಸ್ತೂರಿ ಇದೆಲ್ಲ. ಇದರಲ್ಲಿ ಒಂದು ರೀತಿ ಕಾಳು, ಅಕ್ಕಿ ಕಾಳು ಥರ ಕಪ್ಪಾಗಿರ್ತವೆ. ಮತ್ತು ಪಚ್ಚ ಕರ್ಪೂರ ನೋಡ್ತಾ ಇದ್ದೀರಾ, ಒರಿಜಿನಲ್ ಆದಂಥ ಪಚ್ಚ ಕರ್ಪೂರ. ಮತ್ತು ಶ್ರೀಗಂಧ, ಒರಿಜಿನಲ್ ಆದಂಥ ಶ್ರೀಗಂಧ. ಭಾಳ ಸ್ಮೆಲ್ ಇರುತ್ತೆ ಇದು. ಅಂಥದ್ದು ನೋಡಿ ತಂದಿಟ್ಕೋಬೇಕು. ನೀವು ತಂದಿಟ್ಕೊಂಡ್ರು ಅದನ್ನು ಶೇಖರಣೆ ಸರಿಯಾದ ರೀತಿ ಮಾಡಬೇಕು. ಅದ್ರ ಮೇಲೆ ಒಂದು ಬಟ್ಟೆ ಹಾಕಿ ಅದ್ರ ಮೇಲೆ ಈ ರೀತಿ ಮುಚ್ಚಬೇಕು. ನೀವು ಮುಚ್ಚಿದಾಗ ಆ ಸ್ಮೆಲ್ ಹೋಗೋಲ್ಲ, ಚೆನ್ನಾಗೇ ಇರುತ್ತೆ ಅದು. ನಾನು ಏನು ಮಾಡ್ತೀನಿ, ಪದೇ ಆ ಥರ ಮಾಡಲಿಕ್ಕಾಗಲ್ಲ ಅಂತ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ನೋಡ್ತಾ ಇರ್ಬೋದು. ಇದು ಗೋರೋಜನ ಕೂಡ ಹಾಕಿದ್ದೀನಿ. ಗೋರೋಜನ, ಕಸ್ತೂರಿ ನೋಡಿ, ಈ ರೀತಿ ಎಲ್ಲ ಮಾಡಿಟ್ಕೊಂಡಿರ್ತೀನಿ. ಆದರೆ ಈಗ ಇನ್ನೂ ಫ್ರೆಶ್ಶಾಗಿ ನಾನು ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಈ ರೀತಿ ನಾನು ಚಿತ್ರಾನ್ನ ಅದನ್ನು ಬರ್ಕೊಂಡಿದ್ದೀನಿ. ಯಾಕೆಂದರೆ ಇಲ್ಲಿ ಭಾಳ ಚಿಕ್ಕದಿಲ್ಲ, ಯಾಕೆಂದರೆ 1 to 1.5 ಇಂಚ್ ಅಷ್ಟೇ ಇದು ತಗಡಿರೋದು. ಅಂದರೆ ಇದನ್ನು ಬರಿಬೇಕಾದ್ರೆ ಬೆಳ್ಳೀಲಿ ಬರೆದಾಗ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಸಾಕಷ್ಟು ಜನ ಹೇಳ್ತೀರಾ, ನಮಗೆ ಹಣಕಾಸಿಲ್ಲ, ಅದಕ್ಕೆ ನನಗೆ ಮಾಮೂಲಿಯಾಗಿ ಒಂದು ಪಂಚಲೋಹದ ಕೊಡಿ ಅಂತ. ಪಂಚಲೋಹದ್ದು ಅಷ್ಟಾಗಿ ಕೆಲಸ ಮಾಡಲ್ಲ. ಇದನ್ನೆಲ್ಲ ಮಾಡಬೇಕಾದ್ರೆ ಚಿನ್ನ ಅಥವಾ ಬೆಳ್ಳಿ. ಚಿನ್ನದಿಗಂತೂ ಮಾತಾಡಲಿಕ್ಕಾಗಲ್ಲ. ಅಟ್ಲೀಸ್ಟು ಬೆಳ್ಳಿಲಾದರೂ ನಾವು ಮಾಡಿಕೊಂಡ್ರೆ ಒಂದು ಕಷ್ಟಪಟ್ಟಾಗ ಮುಂದಕ್ಕೆ ಆ ಕಷ್ಟಗಳು ನಿಮಗೆ ಪರಿಹಾರ ಆಗುತ್ತೆ. ಹಾಗಾಗಿ ನಾನು ಬೆಳ್ಳಿಲೇ ತೊಗೊಂಡಿದ್ದೀನಿ. ರೇಟ್ ಜಾಸ್ತಿ ಇದೆ, ಆದರೂ ನಾನು ಯಾಕೆಂದರೆ ಮಾಡಿದ್ಮೇಲೆ ಅದು ಒಳ್ಳೆ ರೀತಿಲಿ ಅವ್ರಿಗೆ ಫಲ ಸಿಕ್ಕಬೇಕು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಬೆಳ್ಳಿಲೇ ನಾನು ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈಗ ಒಂದು ಟ್ರೇಡಲ್ಲಿರೋ ಎಲ್ಲ ಇದರಲ್ಲೂ ನಿಮಗೆ ತೋರಿಸೋ ಅಂಥದ್ದು ಕಸ್ತೂರಿ, ಗೋರೋಜನ, ಆ ಮಹಾಲಕ್ಷ್ಮಿ ಶ್ರೀನಿವಾಸನ. ಅಂದರೆ ನಾವು ತಿರುಪತಿಗೆ ಹೋದಾಗ ಅಲ್ಲಿ ಒಂದು ಅದ್ಭುತವಾದ ಸ್ಮೆಲ್ ನಮಗೆ ಮೂಗಿಗೆ ಬಡಿತು. ಹೋಗ್ತಾ ಇದ್ದಂಗೆ ಆ ದೇವಸ್ಥಾನ ಎಂಟ್ರಿ ಆಗ್ತಿದ್ದಾಗೆ ಒಂದು ಸ್ಮೆಲ್ ಬಡಿತೆ. ಅದು ಇದೇನೆ. ಅದನ್ನು ಈ ಒಂದು ಪುನುಗು ಅನ್ನೋ ಬೆಕ್ಕಿನಿಂದ ತಯಾರು ಮಾಡ್ತಾರೆ. ಅದಕ್ಕೆ ಇನ್ನು ಕೆಲವೊಂದು ಮೂಲಿಕೆಗಳು ಹಾಕ್ತಾರೆ, ಆ ಕಸ್ತೂರಿ ಹಾಕ್ತಾರೆ, ಆಮೇಲೆ ಚಿನ್ನದ ಸ್ವಲ್ಪ ಸ್ವರ್ಣ ಭಸ್ಮ ಅಂತ ಸ್ವಲ್ಪ ಹಾಕ್ತಾರೆ. ಈ ರೀತಿ ನಾನಾ ರೀತಿದು ಹಾಕಿ ಕೆಲವೊಂದು ಮೂಲಿಕೆಗಳೆಲ್ಲ ಹಾಕಿ ಕೊಟ್ಟಾಗ ನಿಜವಾಗ್ಲೂ ಇದು ಒಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ನಾನು ಇದನ್ನು ಪರೀಕ್ಷೆ ಮಾಡಿದ್ದೀನಿ. ಇದು ಒಳ್ಳೆ ಚೆನ್ನಾಗಿ ಕೆಲಸ ಕೂಡ ಮಾಡುತ್ತೆ. ಇದನ್ನು ಕೂಡ ನಾನು ಇದಕ್ಕೆ ಸ್ವಲ್ಪ ನೋಡಿ ಇಲ್ಲಿ ಇದೆಲ್ಲ ಒಂದು ಆಯಿಲ್ ರೀತಿ ಇರುತ್ತೆ ನೋಡಿ. ಇದನ್ನು ಇಲ್ಲಿ ಹಾಕಿದ್ದೀನಿ. ನೋಡಿ, ಇದಕ್ಕೆ ಈ ರೀತಿ ನಾನು ಬೆಳೀತಾ ಇದ್ದೀನಿ. ಇದರ ಮೇಲೆಲ್ಲ ಹಾಕಿ ನಂತರ ಏನು ಮಾಡ್ತೀನಿ, ಈ ರೋಸ್ ವಾಟ್ರಿಂದ ಇದನ್ನು ಕಲಸಿಟ್ಕೊಂಡಿದ್ದೀನಲ್ವ ನೋಡಿ. ಈಗ ಇದೆಲ್ಲ ನೆಂದಿದೆ. ನಾನೇನು ನಿಮಗೆ ತೋರಿಸಿದ್ದೆ, ಪಚ್ಚಕರ್ಪೂರ,
ಕಸ್ತೂರಿ, ಶ್ರೀಗಂಧ ಇದೆಲ್ಲ ಈಗ ನೆಂದಿದೆ. ಇದು ರೋಸ್ ವಾಟ್ರಲ್ಲಿ ಹಾಕಿ ನೆನೆ ಹಾಕಬೇಕು 1-2 ನಿಮಿಷ. ಯಾಕಂದರೆ ಎಲ್ಲ ಇದಾಗುತ್ತೆ. ಈ ಒಂದು ಕಸ್ತೂರಿ ಇರುತ್ತೆ, ಅದು ಕಾಳು ಥರ ಇರುತ್ತೆ. ಆ ಕಸ್ತೂರಿ ಬೇಗ ಕರಗಲ್ಲ. ಇಲ್ಲ ಅಂದರೆ ಅದನ್ನು ಪೌಡ್ರ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಈ ಥರ ರೀತಿ ನೆನೆ ಹಾಕಬೇಕು. ಅದು ಹಾಕಿದ ತಕ್ಷಣ ನೋಡಿ ಕಲ್ಲರೇ ಈ ಥರ ಆಗಿಬಿಡ್ತು. ಒರ್ಜಿನಲ್ ಆದಾಗ ಇದನ್ನು ಏನು ಮಾಡಬೇಕು, ಈಗ ನಾವೇನು ಪುನುಗುನ ಮೆತ್ತಿದ್ದೀವಲ್ವ, ಕಸ್ತೂರಿ ಪುನುಗು ಏನು ಮೆತ್ತಿದ್ದೀವಿ ಅದನ್ನು ಇದ್ರ ಮೇಲೆ ಹಾಕಬೇಕು. ಏಕೆ ಈ ಅಕ್ಷರಗಳು ನಿಮಗೆ ಕಾಣಲ್ಲ, ಭಾಳ ಚಿಕ್ಕದಾಗಿದೆ. ಇದನ್ನೆಲ್ಲ ಮನೆಗೆ ಬೇಕಾ 5 ಈ ರೀತಿಲಿ ಮಾಡಿಕೊಂಡಾಗ ನಿಮಗೆ ಮನೆಯಲ್ಲಿ ಪೂಜೆ ಮಾಡೋಕ್ಕೆ ಭಾಳ ಅದ್ಭುತವಾಗಿ ನಿಮಗೆ ಕೆಲಸ ಮಾಡುತ್ತೆ. ಇದು ಧಾರಣೆ ಮಾಡೋ ಅಂಥದಕ್ಕೆ, ನೀವು ವ್ಯಾಪಾರಗಳಿಗೆ ಹೋದಾಗ ಧಾರಣೆ ಮಾಡೋ ಅಂಥದಕ್ಕೆ ಇದು ಅದ್ಭುತವಾಗಿ ಕೆಲಸ ಮಾಡೋ ಅಂಥದ್ದು. ನೀವು ಹಾಕಿ ನೋಡಬೇಕು ಇದರೊಳಗೆ ಯಾವ ರೀತಿ ನಿಮಗೆ ಕೆಲಸ ಆಗುತ್ತೆ ಅನ್ನೋದು ಧಾರಣೆ ಮಾಡಿದವ್ರಿಗೆ ಮಾತ್ರ ಗೊತ್ತಿತ್ತೆ. ನಾನು ಸಾಕಷ್ಟು ಜನಕ್ಕೆ ಕೊಟ್ಟಿದ್ದೀನಿ. ಇದನ್ನು ಮಾಡೋಕ್ಕೆ ಸಮಯ ಇಲ್ಲ, ಮತ್ತು ಇದನ್ನೆಲ್ಲ ಬರಿಬೇಕಾದ್ರೆ ಭಾಳ ಕಷ್ಟ ಆಗುತ್ತೆ. ಶುದ್ಧಿ ಮಾಡಬೇಕು, ರೆಡಿ ಮಾಡಬೇಕು, ಇವೆಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆದರೆ ಇವತ್ತು ಶುಕ್ರವಾರ ಇದೆಯಲ್ಲ, ಇದನ್ನು ಬಿಡಬಾರ್ದು ಅನ್ನೋ ಉದ್ದೇಶಕ್ಕೆ, ನಮ್ಮ ವೀಕ್ಷಕರಿಗೂ ಇದು ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ನಿಮಗೆ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಇದು ಒಳ್ಳೆ ಸುದ್ದಿನ ಇದು ಇವತ್ತು ಎಲ್ಲ. ಯಾಕೆ ನಾಳೆ ಅಮಾವಾಸ್ಯೆ ಇದೆ, ಇವತ್ತು ಶುಕ್ರವಾರ ಇದೆ. ಇದೆಲ್ಲ ನಮಗೆ ಭಾಳ ಅದ್ಭುತವಾದಂಥ ದಿನ. ಎಷ್ಟೇ ಒಂದು ಕೆಲಸ ಇದ್ದರೂ ಕೂಡ ಆ ಕೆಲಸನ ಒಂದು ಸ್ವಲ್ಪ ಹೊತ್ತಲ್ಲಿ ಬಿಟ್ಟು ನಾವು ಇದನ್ನು ಮಾಡಬೇಕಾಗುತ್ತೆ. ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ನೋಡಿ, ಈ ರೀತಿ ಎಲ್ಲ ಬೆಳ್ಳಿದೆ ಯಂತ್ರಗಳು ತೊಗೊಂಡಿದ್ದೀನಿ. ಬೆಳ್ಳಿದೆ ತಗಡೋದು ಮತ್ತು ಬೆಳ್ಳಿದೆ ಯಂತ್ರಗಳು ಇಲ್ಲಿ ನೋಡಿ. ಕೆಲವೊಬ್ಬೊಬ್ರಿಗೆ ಒಂದೊಂದು ರೀತಿ ಕೇಳಿರ್ತಾರೆ, ಆ ರೀತಿಯಾಗಿ ತೊಗೊಂಡಿರ್ತೀನಿ. ಇದೆ ಅದು ಎಲ್ಲ ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆದಮೇಲೆ ಅಂದರೆ ಒಣಗಬೇಕು. ಆದಮೇಲೆ ನಾವು ಅದನ್ನು ಮಹಾಲಕ್ಷ್ಮಿ ಆ ಒಂದು ಮಂತ್ರ ಹೇಳಿ ಅದಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲ ತೋರಿಸ್ಬಿಟ್ಟು ಅದನ್ನು ಸುತ್ತಬಿಟ್ಟು ಈ ಒಂದು ಯಂತ್ರಗಳಲ್ಲಿ ಈ ಒಂದು ತಾಯಿತೆ ಏನಿದೆಯಲ್ವಾ, ಈ ತಾಯಿತೆಯಲ್ಲಿ ಈ ಯಂತ್ರನ ಸುತ್ತಿ ಇಡಬೇಕು. ಅಷ್ಟೇ ಅಲ್ಲ, ಅದಕ್ಕೆಲ್ಲ ಪೂಜೆ ಮಾಡಿ ನೀವು ಮಾಮೂಲಿ ಆಗಿ ನೀವೆಲ್ಲ ಪೂಜೆ ಮಾಡಿ ಧೂಪ ದೀಪ ಒಂದಷ್ಟು ನೈವೇದ್ಯ ಎಲ್ಲ ಮಾಡಿ ನೀವು ಇದನ್ನು ಮಾಡಿದಾಗ ನೀವು ಯಾವುದೇ ಕೆಲಸ ಮಾಡಿದ್ರೂ ಒಳ್ಳೆ ಹಣಕಾಸು ಲಾಭ ಆಗುತ್ತೆ. ನಿಮ್ಮಲ್ಲಿ ಯಾವುದೇ ಒಂದು ಕೆಟ್ಟ ಒಂದು ದಾರಿದ್ರ್ಯ ಇದ್ದರೆ ಆ ನಾಶ ಆಗುತ್ತೆ. ಯಾವ ಒಂದು ಈ ಸಾಲ ಶೂಲಗಳು ಅಂತ ಏನು ಅವೆಲ್ಲ ಬಗೆಹರುತ್ತೆ. ಅಕಸ್ಮಾತ್ ನಿಮಗೆ ಯಾವುದೇ ಒಂದು ಅದ್ಭುತವಾಗಿ ಯಾವುದಾದ್ರು ಒಂದು ವ್ಯವಹಾರ ಮಾಡ್ತಾಯಿದ್ದೀರಾ, ಯಾವುದೋ ಒಂದು ರಾಜಕೀಯ ವ್ಯವಹಾರಗಳಿಗೆ ಹೋಗ್ತಾ ಇದ್ದೀರಾ, ಅಥವಾ ಭೂಮಿ ಕಡೆಯಿಂದ ಒಂದು ವ್ಯವಹಾರ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಅಂತ ಹೇಳ್ತಾರೆ, ಅದನ್ನು ನೀವು ಮಾಡ್ತಾಯಿದ್ದೀರಾ. ಇದೆಲ್ಲ ಮಾಡ್ತಾ ಇದ್ದಾಗ ಇದನ್ನು ನೀವು ಧಾರಣೆ ಮಾಡಿದಾಗ ನಿಮ್ಗೆ ಆಟೋಮೆಟಿಕ್ಕಾಗಿ ನಿಮಗೆ ಹೆಂಗೆ ಬರುತ್ತೆ, ಯಾವ ರೀತಿ ಬರುತ್ತೆ ಅನ್ನೋದು ಗೊತ್ತಿರಲ್ಲ. ಅದೇ ರೀತಿ ಒಳ್ಳೆ ಹಣದ ಹರಿದು ಬರುತ್ತೆ. ಆ ರೀತಿ ಇರುತ್ತೆ. ಇದನ್ನು ಮನೆಗೂ ಕೂಡ ಮಾಡ್ಬೋದು. ಅಂದರೆ ಮನೆಗೆ ಮಾಡೋ ವಸ್ತುಗಳನ್ನ ಬೇರೆದು ಹಾಕಬೇಕಾಗುತ್ತೆ. ಮನೆಗೆ ಅಂದರೆ 5ಕ್ಕೆ 5, ಇನ್ನೂ ಶಕ್ತಿ ಇರೋರು 12ಕ್ಕೆ 12, 6ಕ್ಕೆ 6 ಈ ರೀತಿ ಮಾಡ್ಕೊಳ್ತಾರೆ. ಆ ರೀತಿ ಮಾಡಿಕೊಂಡು ಮನೆಗೆ ಫೋಟೋ ಫ್ರೇಮ್ ಎಲ್ಲ ಹಾಕ್ಸ್ಬೇಕು. ಅದಕ್ಕೆ ಫೋಟೋ ಫ್ರೇಮ್ ಹಾಕ್ಸ್ಬಿಟ್ಟು ಅಂದರೆ ಅದಕ್ಕೆ ಹಾಕುವಂಥ ವಸ್ತುಗಳು ಬೇರೆ. ಇದಕ್ಕೆ ನೋಡಿ ನಾವೇನು ಹಾಕಿದ್ವಿ, ಪಚ್ಚಕರ್ಪೂರ, ಕಸ್ತೂರಿ, ಗಂಧ ಈ ರೀತಿ ಹಾಕಿದ್ವಿ. ಆದರೆ ಇದಕ್ಕೆ ಮನೆಯಲ್ಲಿ ಬರೆದಾಕೋದಕ್ಕೆ ಬೇರೆ ರೀತಿ ಇರುತ್ತೆ. ಬೇರೆ ಮೂಲಿಕೆಗಳನ್ನ ಹಾಕಬೇಕಾಗುತ್ತೆ. ಅದನ್ನು ಹಾಕಿ ಅದನ್ನು ಮನೆಯಲ್ಲಿ ನೀವು ಫೋಟೋ ಫ್ರೇಮ್ ಎಲ್ಲ ಹಾಕ್ಸ್ಬಿಟ್ಟು ಇಟ್ಟಾಗ ನಿಮಗೆ ಅದ್ಭುತವಾದಂಥ ಒಳ್ಳೆ ಕೆಲಸ ಆಗುತ್ತೆ. ಇದನ್ನು ನೀವು ಪರೀಕ್ಷೆ ಮಾಡಿ ನೋಡ್ಬೋದು. ಇಲ್ಲಿ ನಮಗೆ ಹಣಕಾಸಿನ ದರಿದ್ರ ಇದೆ, ಏನಂತಂದ್ರೂ ಸಾಲ್ತಾ ಇಲ್ಲ, ಸಾಲ ಅನ್ನೋದು ಸುಳಿಗೆ ಸಿಕ್ಕಿ ಒದ್ದಾಡ್ತಾ ಇದ್ದೀವಿ ಅನ್ನೋರು ಇದನ್ನು ಒಮ್ಮೆ ಮಾಡಿಕೊಂಡು ನೀವು ಕೂಡ ಪರೀಕ್ಷೆ ಮಾಡ್ಕೋಬೋದು ಅಂತ ಹೇಳ್ತಾ, ಇದಕ್ಕೆ ನೀವು ಶುಕ್ರವಾರ ನಾವು ಏನು ಮಾಡ್ತೀವಿ ಇವತ್ತು ಅದಕ್ಕೆ ಊದುಬತ್ತಿ ಎಲ್ಲ ತೋರಿಸ್ಬಿಟ್ಟು ಅದಕ್ಕೆ ಒಂದು ಧೂಪ ದೀಪ ನೈವೇದ್ಯ ಮಾಡಿ ಮಹಾಲಕ್ಷ್ಮಿ ಯಾವುದಾದ್ರು ಒಂದು ಸ್ತೋತ್ರಗಳನ್ನ ಹೇಳ್ಕೊಬೋದು. ಹೇಳ್ಕೊಂಡು ಹೇಳಿ ಇಲ್ಲ ಅಂತಂದರೆ ಮಹಾಲಕ್ಷ್ಮಿಯ ಒಂದು ಮೂಲ ಮಂತ್ರ ಬರುತ್ತೆ, ಅಥವಾ ಮಹಾಲಕ್ಷ್ಮಿ ಒಂದು ಗಾಯತ್ರಿ ಮಂತ್ರ ಅಂತ ಬರುತ್ತೆ, ಅಥವಾ ಮಹಾಲಕ್ಷ್ಮಿಯ ಒಂದು ಮೂಲ ಮಂತ್ರ ಅಂತ ಕೂಡ ಬರುತ್ತೆ. ಆ ಮೂಲ ಮಂತ್ರ ಕೆಲವ್ರಿಗೆಲ್ಲರೂ ಗೊತ್ತಿರುತ್ತೆ, ಅಥವಾ ನಿಮಗೆ ಗೊತ್ತಿರೋರು ಮಾಡ್ಕೊಳ್ಳಿ. ಇಲ್ಲಾಂದರೆ ಮಹಾಲಕ್ಷ್ಮಿ ನಿಮ್ಗೆ ಯಾವುದಾಗುತ್ತೋ ಅದು. ಯಾಕೆ ಮಹಾಲಕ್ಷ್ಮಿ ಒಂದೇ ಇಲ್ಲ, ಸಾಕಷ್ಟು ಇರೋದ್ರಿಂದ ಇಲ್ಲಿ 1 2 ನಾವು ಕೊಟ್ಟರೆ ಇನ್ನೊಂದು ಇರುತ್ತಲ್ವ ಅನ್ನೋದು ಬರುತ್ತೆ. ಹಾಗಾಗಿ ನಿಮಗೆ ಗೂಗಲ್ ನೋಡಿದಾಗ ಮೂಲ ಮಂತ್ರಗಳು ಸಿಗುತ್ತೆ, ಅದನ್ನು ನೋಡ್ಕೊಂಡು ನೀವು ಮಾಡ್ಕೋಬೋದು ಅಂತ ಹೇಳ್ತಾ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ನಿಮ್ಮ ದಾರಿದ್ರ್ಯನ ನಾಶ ಮಾಡೋ ಅಂಥ ಒಂದು ಅದ್ಭುತವಾದ ನಿಮ್ಮ ಜೀವನಕ್ಕೆ ಬೆಳಕನ್ನು ಕೊಡೋ ಅಂಥ ಒಂದು ಅದ್ಭುತವಾದ ಯಂತ್ರ ಅಂತಲೇ ಹೇಳಬೇಕಿದು. ಈ ಒಂದು ಇಂಥ ಯಂತ್ರಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.